ಹೇಳ್ತೀನಿ, ನಿಷ್ಕಲ್ಮಶ ಮನಸ್ಸಿಂದ ನೀವು ಮಾಡ್ತಿರುವಂತಹ ಸೇವೆಗೆ ಗುರುರಾಯರು ರಾಘವೇಂದ್ರ ಶ್ರೀಗಳು ಖಂಡಿತ ಕೈ ಬಿಡೋದಿಲ್ಲ. ಸಂಪೂರ್ಣವಾದಂಥ ನಂಬಿಕೆ ಇರಲಿ, ರಾಯರಿದ್ದಾರೆ. ಇದನ್ನು ನಾನು ಪದೇ ಪದೇ ಹೇಳ್ತೀನಿ, ರಾಯರಿದ್ದಾರೆ. ಯಾಕಂತ ಅಂದರೆ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಕೂಗು, ಪ್ರತಿಯೊಂದು ನೋವು, ಪ್ರತಿಯೊಂದು ನಿಮ್ಮ ಕಣ್ಣೀರಿನ ಹನಿ ಕೂಡ ರಾಯರಿಗೆ ಅರ್ಥ ಆಗಿದೆ, ಸಂಪೂರ್ಣವಾಗಿ ರಾಯರಿಗೆ ಅರ್ಥ ಆಗಿದೆ. ಆದರೆ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ. ರಾಯರ ಮೇಲೆ ಇರುವಂತಹ ನಂಬಿಕೆಯನ್ನು ಕೂಡ ಖಂಡಿತವಾಗ್ಲೂ ಕೂಡ ಎಳ್ಳು ಕಾಳಿನಷ್ಟು ಕೂಡ ಬಿಡಬೇಡಿ, ಇನ್ನೂ ಬಲವಾಗಿ ನಂಬಿ. ಯಾಕಂದರೆ ಕೆಲವರಿಗೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಾಗಲಿ ಅಥವಾ ರಾಯರ ಮಠಕ್ಕೆ ಹೋಗಿ ಬಂದಾಗಲಿ, ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬಂದಾಗಲಿ ಏನೋ ನಮ್ಮ ಮನೇಲಿ ಏನೋ ಒಂದು ಜಗಳಗಳಾಗುತ್ತೆ, ಯಾಕೆ ಈ ಥರ ಆಗುತ್ತೆ, ರಾಯರಿಗೆ ನಾನು ಬರೋದು ಇಷ್ಟ ಇಲ್ವೇನೋ ಅಂತ ಕೂಡ ಕೆಲವರು ಕುಗ್ಗಿ ಹೋಗ್ತಾ ಇದ್ದೀರಾ. ಸುಮ್ಮನೆ ಅಲ್ಲ, ಕೆಲವರ ಮನಸ್ಸಲ್ಲಿರ್ತಕ್ಕಂಥ ನೋವು, ಕೆಲವರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು. ಆದರೆ ನಾನು ಒಂದು ಏನು ಹೇಳ್ತೀನಿ, ತಾಯಿ ಯಾವತ್ತಾದರೂ